ನಿಮಗೆ ಫ್ಯಾಟ್ ಲಾಸ್ ಮಾಡೋದು ತುಂಬ ಕಷ್ಟ ಆಗ್ತಿದೆಯಾ? ನಿಮ್ಮ ಡಯಟ್‌ನಲ್ಲಿ ಏನಾದರೂ ಈ 7 ಆಹಾರ ಪದಾರ್ಥಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ, ಖಂಡಿತವಾಗ್ಲೂ ನಿಮ್ಮ ಫ್ಯಾಟ್ ಲಾಸ್ ಜರ್ನಿ ತುಂಬ ಕಷ್ಟ ಆಗುತ್ತೆ. ಹಾಗಾದ್ರೆ ಆ 7 ಆಹಾರ ಪದಾರ್ಥಗಳು ಯಾವುವು ಅಂತ ನೋಡೋಣ. ಮೊದಲನೇದಾಗಿ ಸಕ್ಕರೆ ಭರಿತ ಪಾನೀಯಗಳು. ಲೈಕ್ ಕೂಲ್ ಡ್ರಿಂಕ್ಸು, ಎನರ್ಜಿ ಡ್ರಿಂಕ್ಸು ಅಥವಾ ಟೀ ಆಗಿರ್ಬೋದು, ಯಾವುದೇ ಫ್ಲೇವರ್ಡ್ ಕಾಫಿಗಳಾಗಿರ್ಬೋದು, ಇವುಗಳನ್ನ ಏನಾದರೂ ನಿಮ್ಮ ದಿನನಿತ್ಯ ಆಹಾರದಲ್ಲಿ ನೀವು ಸೇವಿಸ್ತಾ ಇದ್ದೀರಾ ಅಂತಂದ್ರೆ, ಇದರಿಂದ ನಿಮ್ಮ ಫ್ಯಾಟ್ ಲಾಸ್ ಜರ್ನಿ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಇವುಗಳಲ್ಲಿ ಹೈ ಕ್ಯಾಲೋರೀಸ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಫ್ಯಾಟ್ ಲಾಸ್ ಜರ್ನಿ ತುಂಬಾ ಕಷ್ಟ ಆಗುತ್ತೆ. ಮತ್ತೊಂದು ಇದನ್ನೆಲ್ಲ ನಿಮ್ಮ ಹೊಟ್ಟೆ ಆಹಾರ ಅಂತಾನೆ ಖಂಡಿತವಾಗ್ಲೂ ಕನ್ಸಿಡರ್ ಮಾಡಲ್ಲ. ಇದರಿಂದ ನೀವು ಇನ್ನೂ ಜಾಸ್ತಿ ಹಸುವಾಗುತ್ತೆ, ತಿಂತಾನೆ ಹೋಗ್ತೀರಾ. ಹಾಗಾಗಿ ಈ ಆಹಾರ ಪದಾರ್ಥಗಳೆಲ್ಲ ಹೈ ಕ್ಯಾಲೋರಿ ಇರತಕ್ಕಂಥ ಪಾನೀಯಗಳಾಗಿರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಫ್ಯಾಟ್ ಲಾಸ್ ಜರ್ನಿಗೆ ಇದು ಒಂದು ಮೈನಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದಾಗಿ ಬಂದ್ರೆ ಪ್ರೋಸೆಸ್ಡ್ ಸ್ನಾಕ್ಸ್ಗಳಂತ ಹೇಳ್ಬೋದು. ಲೈಕ್ ಚಿಪ್ಸ್ ಆಗಿರ್ಬೋದು, ಕೋಡುಬಳೆ, ಚಕ್ಕಿ, ಚಾಕ್ಲೇಟ್ಸ್ ಈ ತರ ಏನಾದ್ರು ನೀವು ಡೈಲಿ ಡಯಟ್ ನಲ್ಲಿ ಆಡ್ ಮಾಡ್ಕೊತಿದ್ದೀರಾ ಅಂತಂದ್ರೆ ಇವುಗಳು ಕೂಡ ಖಂಡಿತವಾಗ್ಲೂ ಫ್ಯಾಟ್ ಲಾಸ್ ಜರ್ನಿನಲ್ಲಿ ಸ್ವಲ್ಪ ದೊಡ್ಡ ಮಿಸ್ಟೇಕ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇವುಗಳು ಯಾವುದೇ ತರಹದ ಪ್ರೋಟೀನ್ ಆಗಲಿ ಫೈಬರ್ ಆಗಲಿ ಖಂಡಿತವಾಗ್ಲೂ ಇರೋದಿಲ್ಲ. ಇವುಗಳೆಲ್ಲ ಹೇಗೆ ತಯಾರಾಗಿರ್ತವೆ ಅಂದ್ರೆ ನಿಮ್ಮ ಕ್ರೇವಿಂಗ್ಸ್ ನ ಇನ್ನೂ ಜಾಸ್ತಿ ಮಾಡ್ತಾರೆ. ಸೊ ಹಾಗಾಗಿ ನೀವು ಅದರಿಂದ ಇನ್ನೂ ಜಾಸ್ತಿ ಸೇವಿಸ್ತಾ ಹೋಗ್ತೀರಾ. ಹಾಗಾಗಿ ನಿಮ್ಮ ಫ್ಯಾಟ್ ಲಾಸ್ ಜರ್ನಿ ತುಂಬಾ ಕಷ್ಟ ಆಗುತ್ತೆ. ಇನ್ನು ಮೂರನೇದಂತ ಬರುತ್ತೆ ಅಂದ್ರೆ ಯಾವುದೇ ಪೇಸ್ಟ್ರೀಸ್ ಆಗಿರ್ಬೋದು, ಕೇಕ್ಗಳಾಗಿರ್ಬೋದು, ಇವುಗಳು ಕೂಡ ಅದರಲ್ಲಿ ತುಂಬಾ ಶುಗರ್ ಕಂಟೆಂಟ್ ಇರುತ್ತೆ. ಇವುಗಳನ್ನೆಲ್ಲ ಹೇಗೆ ತಯಾರು ಮಾಡಿರ್ತಾರೆ ಅಂತಂದ್ರೆ ಅವು ಕ್ರೇವಿಂಗ್ಸ್ ಇನ್ನೂ ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ಇವುಗಳಿಂದ ಯಾವುದೇ ನಿಮ್ಗೆ ಒಂದು ನ್ಯೂಟ್ರಿಷನ್ ಆಗಿ ಸಿಗೋದಿಲ್ಲ. ಹಾಗಾಗಿ ಇದನ್ನ ತಿಂದ್ರೆ ಹೊಟ್ಟೆನೂ ತುಂಬೋದಿಲ್ಲ, ಮತ್ತೆ ಹಸಿ ಜಾಸ್ತಿ ಆಗುತ್ತೆ. ಅದರಿಂದ ಮತ್ತೆ ನೀವು ತಿಂತಾ ಹೋಗ್ತೀರಾ. ಹಾಗಾಗಿ ಇದು ಕೂಡ ನಿಮ್ಮ ಫ್ಯಾಟ್ ಲಾಸ್ ಜರ್ನಿ ಒಂದು ಬಿಗ್ಗೆಸ್ಟ್ ಮಿಸ್ಟೇಕ್ ಆಗುತ್ತೆ. ಇನ್ನು ನಾಲ್ಕನೇದು ಅಂತ ಬಂದ್ರೆ ನೀವು ಫ್ಲೇವರ್ಡ್ ಯೋಗರ್ಟ್ಸ್ ಅಂತ ಹೇಳ್ಬೋದು. ಸೊ ನೀವು ನೋಡಿರ್ತೀರಾ, ಈ ಫ್ಲೇವರ್ಡ್ ಯೋಗರ್ಟ್ಸ್ ಗಳಾಗಿರ್ಬೋದು ಅಥವಾ ನೋ ಫ್ಯಾಟ್ ಅಂತಾನೂ ಕೂಡ ಲೇಬಲ್. ಸೊ ಇದೆಲ್ಲ ಹೆಲ್ದಿ ಅಂತ ಹೇಳಿದ್ರು ಕೂಡ ಕೆಲವೊಂದು ಪ್ರಾಡಕ್ಟ್ ಗಳಲ್ಲಿ ತುಂಬಾ ಹೈ ಶುಗರ್ ಕಂಟೆಂಟ್ ಆಡ್ ಆಗಿರೋದ್ರಿಂದ ಕೂಡ ನೀವು ಇದರಿಂದ ಕೂಡ ಫ್ಯಾಟ್ ಲಾಸ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇವುಗಳು ಕೂಡ ನಿಮ್ಮ ಫ್ಯಾಟ್ ಲಾಸ್ ಜರ್ನಿನಲ್ಲಿ ಯಾವುದೇ ಫ್ಲೇವರ್ಡ್ ಯೋಗರ್ಟ್ ಆಗಿರ್ಬೋದು, ಈವನ್ ಯೋಗರ್ಟ್ ಗಳು ಕೂಡ ನಿಮ್ಮ ಫ್ಯಾಟ್ ಲಾಸ್ ಜರ್ನಿಗೆ ಒಂದು ಮೈನಸ್ ಅಂತ ಹೇಳ್ಬೋದು. ಸೊ ಐದನೇದು ಅಂತ ಬಂದ್ರೆ ಯಾವುದೇ ಕರ್ದಿರುವಂತಹ ತಿಂಡಿಗಳು. ಸೊ ನೀವು ಯಾವುದೇ ಕರ್ದಿರೋ ತಿಂಡಿಗಳನ್ನ ತಗೊಳ್ಳಿ, ಲೈಕ್ ಬಜ್ಜಿ, ಬೋಂಡಾ ಈ ತರ ಯಾವುದೇ ಡೀಪ್ ಫ್ರೈ ಆಗಿರ್ತಕ್ಕಂಥ ಫುಡ್ಗಳನ್ನ ನೀವು ತಗೋತಾ ಹೋದ್ರೆ ನಿಮ್ಮ ಫ್ಯಾಟ್ ಲಾಸ್ ಜರ್ನಿ ತುಂಬಾನೇ ಕಷ್ಟ ಆಗುತ್ತೆ. ಯಾಕೆಂದ್ರೆ ಈ ಕರ್ದಿರ್ತಕ್ಕಂಥ ಪದಾರ್ಥಗಳಲ್ಲಿ ಹೈ ಕ್ಯಾಲೋರೀಸ್ ಇರೋದ್ರಿಂದ ನೀವುಗಳು ಫ್ಯಾಟ್ ಲಾಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ನೀವು ಅಕಸ್ಮಾತ್ ಏನಾದ್ರು ನಿಮ್ಮ ಡೈಲಿ ರೊಟೀನ್ ಅಲ್ಲಿ ಏನಾದ್ರು ಬಜ್ಜಿ, ಬೋಂಡಾ ಈ ತರದ ಮಿಕ್ಸ್ ಮಾಡ್ಕೊತಾ ಇದ್ದೀರಾ ಅಂತ ಹೇಳಿದ್ರೆ ಇವೆಲ್ಲ ಎಷ್ಟು ಕ್ಯಾಲೋರೀಸ್ ಇರುತ್ತೆ ಅಂತಂದ್ರೆ ನಿಮ್ಮ ಒಂದು ಲಂಚ್ ಅಥವಾ ಡಿನ್ನರ್ಗೆ ಸಮ ಇರುತ್ತೆ. ನೀವು ಒಂದೆರಡು ಮೂರು ಅಥವಾ ಮೂರ್ ನಾಲ್ಕು ಬಜ್ಜಿ ಬೋಂಡಾ ತಗೋತೀರಾ ಅಂದ್ರೆ ಅದು ಈಕ್ವಲ್ ಟು ನಿಮ್ಮ ಒಂದು ರಾತ್ರಿ ಊಟಕ್ಕೂ ಮಧ್ಯಾಹ್ನ ಊಟಕ್ಕೂ ಸಮ ಇರುತ್ತೆ. ಸೊ ಅಷ್ಟು ಹೈ ಕ್ಯಾಲೋರೀಸ್ ಈ ಕರ್ದಿರ್ತಕ್ಕಂಥ ಪದಾರ್ಥಗಳಲ್ಲಿ ಇರುತ್ತೆ. ಸೊ ನೀವು ಇದನ್ನು ತಗೋತೀರಾ, ಅದ್ರ ಜೊತೆ ಊಟನೂ ತಗೋತೀರಾ ಅಂತ ಆದ್ರೆ ನಿಮಗೆ ಕ್ಯಾಲೋರೀಸ್ ಆಡ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಿಮ್ಮ ಫ್ಯಾಟ್ ಲಾಸ್ ಜರ್ನಿ ಕಷ್ಟ ಆಗುತ್ತೆ. ಸೊ ಈ ಕರ್ದಿರೋ ಪದಾರ್ಥಗಳು ಕೂಡ ನಿಮ್ಮ ಫ್ಯಾಟ್ ಲಾಸ್ ಜರ್ನಿನಲ್ಲಿ ತುಂಬಾನೇ ಒಂದು ಮೈನಸ್ ಪಾಯಿಂಟ್ ಆಗಿ ವರ್ಕ್ ಆಗುತ್ತೆ. ಅಂದ್ರೆ ಯಾವುದೇ ಪ್ರೊಸೆಸೆಡ್ ಸೀರಿಯಲ್ಸ್ ಆಗಿರ್ಬೋದು. ಸೊ ನೀವು ಇದನ್ನ ಒಂದು ಬ್ರೇಕ್‌ಫಾಸ್ಟ್ ರೀತಿಯಲ್ಲಿ ಯಾವ ಒಂದು ಮೀಲ್ ಇದೆ ಮಿಕ್ಸ್ ಮಾಡ್ಕೊಂಡು ತಗೋತಾ ಇರ್ತೀರಾ, ಲೈಕ್ ಓಟ್ಸ್ ರೀತಿಯಲ್ಲಿ ಅಥವಾ ಒಂದು ಬೇರೆ ತರದ ಯಾವುದೋ ನೂಡಲ್ಸ್ ಆ ತರ ಒಂದು ಪ್ರಾಡಕ್ಟ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ. ಪ್ಯಾಕ್ಡ್ ಪ್ರಾಡಕ್ಟ್ ನಿಮಗೆ ಸಿಗುತ್ತೆ. ಸೊ ಇವುಗಳನ್ನ ಹಾಲಿಗೆ ಮಿಕ್ಸ್ ಮಾಡಿ ಒಂದು ಇನ್ಸ್ಟಂಟ್ ಬ್ರೇಕ್‌ಫಾಸ್ಟ್ ನೀವು ತಯಾರು ಮಾಡ್ಕೊಂಡು ಬ್ರೇಕ್‌ಫಾಸ್ಟ್ ಬದಲಿಗೆ ಅಥವಾ ಯಾವುದೋ ಒಂದು ಈವ್ನಿಂಗ್ ಸ್ನಾಕ್ಸ್ ಆಗು ಕೂಡ ತಗೋತಾ ಇರ್ತೀರಾ. ಸೊ ಇವುಗಳು ಕೂಡ ಎಲ್ಲಾ ಬ್ರ್ಯಾಂಡ್‌ಗಳಂತ ಹೇಳಲ್ಲ. ಕೆಲವು ಬ್ರ್ಯಾಂಡ್‌ಗಳಲ್ಲಿ ಇವುಗಳಲ್ಲಿ ತುಂಬಾ ಶುಗರ್ ಕಂಟೆಂಟ್‌ನ ಆಡ್ ಮಾಡಿರೋದ್ರಿಂದ ಸೊ ಇವುಗಳು ಕೂಡ ನೀವು ಫ್ಯಾಟ್ ಲಾಸ್ ಮಾಡೋ ಜರ್ನಿಗೆ ತುಂಬಾ ಕಷ್ಟ ಆಗುತ್ತೆ. ನಿಮ್ಮ ಫ್ಯಾಟ್ ಲಾಸ್ ಜರ್ನಿ ಅಂತ ಹೇಳ್ಬೋದು. ಸೊ ಇವುಗಳನ್ನ ಬೈ ಮಾಡೋಕ್ ಮುಂಚೆ ನೀವು ಅದು ಆ ಪ್ಯಾಕೇಜ್ ಅಲ್ಲಿ ಖಂಡಿತವಾಗ್ಲೂ ತುಂಬಾ ಓದಿ ಕಂಟೆಂಟ್ ಅಲ್ಲಿ ನೀಟಾಗಿ ಕೊಟ್ಟಿರ್ತಾರೆ. ಸೊ ಓದಿ ಒಂದು ಒಳ್ಳೆ ಬ್ರ್ಯಾಂಡ್ ನ ತಗೊಂಡು ಯೂಸ್ ಮಾಡಿ ಅಂತ ಹೇಳ್ತೀವಿ. ಇಲ್ಲ ಅಂದ್ರೆ ಇವುಗಳಲ್ಲೂ ಕೂಡ ಶುಗರ್ ಕಂಟೆಂಟ್ ತುಂಬಾ ಜಾಸ್ತಿ ಇರೋದ್ರಿಂದ ನಿಮ್ಮ ಫ್ಯಾಟ್ ಲಾಸ್ ಅಗೇನ್ ಕಷ್ಟ ಆಗುತ್ತೆ ಅಂತ ಹೇಳ್ತೀವಿ. ಮತ್ತೊಂದು ಆಹಾರ ಬರುತ್ತೆ, ಅದೇ ವೈಟ್ ಬ್ರೆಡ್. ಸೊ ಈ ವೈಟ್ ಬ್ರೆಡ್ ತಿನ್ನೋದ್ರಿಂದ ನೀವು ಅಥವಾ ನಿಮ್ಮ ಡಯಟ್ ನಲ್ಲಿ ಆಡ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇವೆಲ್ಲ ನಿಮಗೆ ಇನ್ಸ್ಟಾಂಟ್ ಎನರ್ಜಿ ಕೊಡುತ್ತೆ, ಬೇಗ ಡೈಜೆಸ್ಟ್ ಆಗುತ್ತೆ. ಆದ್ರೆ ನಿಮ್ಗೆ ಹೊಟ್ಟೆ ಕೂಡ ತುಂಬೋದಿಲ್ಲ. ಸೊ ಇದನ್ನ ತಿಂದು ಕೂಡ ನೀವು ಮತ್ತೆ ಅಗೇನ್ ನಿಮ್ಮ ಬ್ರೇಕ್‌ಫಾಸ್ಟ್, ಸ್ನಾಕ್ಸ್ ಅಥವಾ ಲಂಚ್ ಈ ತರದ್ದೆಲ್ಲ ನೀವು ಮಾಡ್ತಾ ಹೋಗೋದ್ರಿಂದ ಇದು ಕೂಡ ನಿಮ್ಮ ಫ್ಯಾಟ್ ಲಾಸ್ ಜರ್ನಿಗೆ ಒಂದು ಮೈನಸ್ ಅಂತ ಹೇಳ್ಬೋದು. ಸೊ ಈ ಎಲ್ಲಾ ಪದಾರ್ಥಗಳನ್ನ ನಿಮ್ಮ ಡೈಲಿ ಇದು ಡಯಟ್ ಅಲ್ಲಿ ನೀವು ಆಡ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಫ್ಯಾಟ್ ಲಾಸ್ ಜರ್ನಿ ಖಂಡಿತ ಕಷ್ಟ ಆಗುತ್ತೆ. ಸೊ ಈ 7 ಆಹಾರ ಪದಾರ್ಥಗಳು ನಿಮ್ಮ ಡಯಟ್ ಅಲ್ಲಿ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಇವುಗಳನ್ನ ಸಂಪೂರ್ಣ ತೆಗೆದುಹಾಕಿ ಕಡಿಮೆ ಮಾಡ್ಕೊಳ್ತಾರೆ. ನಿಮ್ಮ ಫ್ಯಾಟ್ ಲಾಸ್ ಜರ್ನಿ ಈಸಿ ಆಗುತ್ತೆ. ಸೊ ಇನ್ನೊಂದು ರೀಕ್ಯಾಪ್ ಕೊಡೋದು ಅಂತಂದ್ರೆ ಯಾವುದೇ ಶುಗರ್ ಇರ್ತಕ್ಕಂಥ ಜ್ಯೂಸ್ ಆಗ್ಲಿ ಅಥವಾ ಡ್ರಿಂಕ್ಸ್ ಆಗ್ಲಿ, ಕೂಲ್ ಡ್ರಿಂಕ್ಸ್, ಸಾಫ್ಟ್ ಡ್ರಿಂಕ್ಸ್, ಟೀ, ಕಾಫೀಸ್ ಇವುಗಳನ್ನೆಲ್ಲ ಅವಾಯ್ಡ್ ಮಾಡಿ, ಯಾವುದೇ ಜಂಕ್ ಫುಡ್ಸ್ ಗಳನ್ನ ಅವಾಯ್ಡ್ ಮಾಡಿ, ಆಮೇಲೆ ಪೇಸ್ಟ್ರೀಸ್ ಗಳಾಗಿರ್ಬೋದು, ವೈಟ್ ಬ್ರೆಡ್ ಗಳಾಗಿರ್ಬೋದು ಇವುಗಳನ್ನ ಅವಾಯ್ಡ್ ಮಾಡಿ, ಇನ್ಸ್ಟಂಟ್ ಬ್ರೇಕ್‌ಫಾಸ್ಟ್ ಗಳನ್ನ ಅವಾಯ್ಡ್ ಮಾಡಿ, ಮತ್ತೆ ಯಾವುದೇ ಕರ್ದಿರ್ತಕ್ಕಂಥ ಒಂದು ತಿಂಡಿಗಳನ್ನ ಅವಾಯ್ಡ್ ಮಾಡಿ, ಇವುಗಳನ್ನೆಲ್ಲ ಅವಾಯ್ಡ್ ಮಾಡಿ. ಸೊ ನಿಮ್ ಖಂಡಿತವಾಗ್ಲೂ ನಿಮ್ಮ ಫ್ಯಾಟ್ ಲಾಸ್ ಜರ್ನಿ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ತೆ.